ಜೂನ್ನಲ್ಲಿ ಮೇಲ್ಮನೆಯ 12 ಸ್ಥಾನಗಳು ಖಾಲಿಯಾಗುತ್ತೆ. ನಿವೃತ್ತಿ ಆಗ್ತಾರೆ ಕೆಲವರು. ರಾಜೀನಾಮೆಯಿಂದ 12 ಸ್ಥಾನಗಳು ಖಾಲಿ ಆಗ್ತಾ ಇದ್ದಾವೆ. ಜೆಡಿಎಸ್ ಬೆಂಬಲದಿಂದ ಬಿಜೆಪಿಗೆ 3 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ನ 19 ಜನರ ಶಾಸಕರ ಬೆಂಬಲದಿಂದ NDA ಮೈತ್ರಿಕೂಟದ ಭಾಗವಾಗಿ ಒಟ್ಟು 3 ಸ್ಥಾನಗಳು ಲಭ್ಯ ಆಗುತ್ತೆ. 3 ಸೀಟಿಗಾಗಿ ಅರ್ಧ ಡಜನ್ ಜನ ಪೈಪೋಟಿಯಲ್ಲಿದ್ದಾರೆ. ಆದರೆ ಈ ಬಾರಿ 3 ಅವಕಾಶ ಮಾಡಿಕೊಡುವಂಥ ಸಾಧ್ಯತೆ ಇದೆ. ಮಾಜಿ ಸಚಿವರು CT ರವಿ, ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಹಾಗೂ ನಿರಂತರ ಗಣೇಶ್, ಈ 3 ಟಿಕೆಟ್ ಕೊಡುವಂಥ ಸಾಧ್ಯತೆ ಇದೆ. ಆದರೆ ಈಶ್ವರಪ್ಪನವರ ಪುತ್ರ ಕಾಂತೇಶ್ಗೆ ಹೇಗೆ ಕೊಡ್ತಾರೆ? ಈಶ್ವರಪ್ಪ ಅವರು BJPಯ ರೆಬಲ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿದ್ದಾರೆ, ಸ್ಪರ್ಧೆ ಮಾಡಿದ್ದಾರೆ. BJPಯ ಅಭ್ಯರ್ಥಿಯ ವಿರುದ್ಧವೇ ಸ್ಪರ್ಧೆ ಮಾಡಿದ್ದಾರೆ. KE ಕಾಂತೇಶ್ಗೆ ಕೊಡ್ತಾರಾ ಇಲ್ವಾ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇದೀಗ 3 ಸೀಟ್ ಸಿಗುತ್ತೆ NDA ಮೈತ್ರಿಕೂಟದ ಭಾಗವಾಗಿ ಅಂತ. ಆದರೆ ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ನೋಡಿದ್ರೆ ನಿರಂತರ ಗಣೇಶ್ಗೆ ಉತ್ತರದಿಂದ ಟಿಕೆಟ್ ಕೊಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಕಂಪನ್ಸೇಟ್ ಮಾಡ್ಬೋದೇನೋ. ಇನ್ನೊಂದು ಕಡೆ KE ಕಾಂತೇಶ್ ಅವರಿಗೆ ಹಾವೇರಿಯಿಂದ ಟಿಕೆಟ್ ತಪ್ಪಿದೆ. ಆದರೆ ಅವರ ತಂದೆ ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡಿದ್ದಾರೆ BJP ಬಂಡಾಯ ಅಭ್ಯರ್ಥಿಯಾಗಿ. ಇದನ್ನು ಯಾವ ರೀತಿ BJP ಲೆಕ್ಕಾಚಾರ ಹಾಕುತ್ತೋ ಗೊತ್ತಿಲ್ಲ. ಇನ್ನು CT ರವಿಗೆ ಅಫ್ಕೋರ್ಸ್ CT ರವಿ ಅಗ್ರೆಸಿವ್ ಇರುವಂಥ ಲೀಡರ್, ಅವರಿಗೆ ಅವಕಾಶವನ್ನು ಕೊಡಬೇಕು ಅನಿಸುತ್ತೆ. ಇಷ್ಟರ ಮಧ್ಯೆ ಭಾಳ ದೊಡ್ಡ ಮಟ್ಟದ ಪೈಪೋಟಿ ಯಾವ ರೀತಿ ಕಾಣಿಸ್ತಾ ಇದೆ? ಜೂನ್ನಲ್ಲಿ 12 ಮೇಲ್ಮನೆಯ ಸದಸ್ಯ ಸ್ಥಾನಗಳು ಖಾಲಿ ಆಗ್ತಾ ಇದೆ. ಕೆಲವರು ನಿವೃತ್ತಿ ಆಗ್ತಾ ಇದ್ದಾರೆ, ಕೆಲವರು ರಾಜೀನಾಮೆಯಿಂದ ತೆರವಾಗ್ತಾ ಇರುವಂತಹ ಸ್ಥಾನಗಳು. ಸೊ ಈ ಸ್ಥಾನಗಳಿಗೆ ಈಗ ವಿಧಾನಸಭೆಯಿಂದ ನಡೆಯುವಂತಹ ಒಂದು ಆಯ್ಕೆ, ಹಾಗಾಗಿ ಇದಕ್ಕೆ ಚುನಾವಣೆ ನಡೆಯಬೇಕಾಗತ್ತೆ. ವಿಧಾನಸಭೆ ಸದಸ್ಯರು ಅವರನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಜೊತೆಗೆ ನಾಮಕರಣ ಮಾಡುವಂತ ಪ್ರಕ್ರಿಯೆ ಕೂಡ ಇದರಲ್ಲಿ ಇದೆ. ಈಗ ಬಿಜೆಪಿಯಲ್ಲಿ ಈಗಾಗಲೇ ಕಾಂಗ್ರೆಸ್ಗೆ 12 ಖಾಲಿ ಸ್ಥಾನಗಳು ಇರೋದ್ರಿಂದ ಕಾಂಗ್ರೆಸ್ಗೆ 8 ಸ್ಥಾನಗಳು ಬರುತ್ತೆ. ಬಿಜೆಪಿಗೆ JDS ಬೆಂಬಲದ ಜೊತೆ 3 ಸೀಟುಗಳನ್ನ ಗೆಲ್ಲೋದಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದಿದೆ. ಸೊ ಹಾಗಾಗಿ ಈಗ 3 ಸೀಟುಗಳಿಗೆ ಬಿಜೆಪಿಯಲ್ಲಿ ಸಾಕಷ್ಟು ಪೈಪೋಟಿ ಇದೆ. ಸುಮಾರು 6ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ. ನಮ್ಗೆ ಈ ಬಾರಿ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅದರಲ್ಲಿ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಒಂದು ಕಡೆ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. CT ರವಿ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತವರು ಇವತ್ತಿಗೂ ಕೂಡ ಪಕ್ಷದ ಪ್ರಮುಖ ನಾಯಕರಾಗಿದ್ದಾರೆ. ಹಾಗಾಗಿ ಅವರನ್ನ ಮೇಲ್ಮನೆಗೆ ಆಯ್ಕೆ ಮಾಡಿ ಕಳಿಸ್ಬೇಕು ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ನಾಯಕರಲ್ಲಿದೆ. ಬರುವಂತಹ 3 ಸೀಟುಗಳಲ್ಲಿ CT ರವಿ ಅವರನ್ನ ಮೇಲ್ಮನೆಗೆ ಕಳಿಸುವಂತ ಒಂದು ಸಾಧ್ಯತೆಗಳು ಬಹುತೇಕವಾಗಿ ಖಚಿತವಾಗ್ತಾ ಇದೆ. ಅದರ ಜೊತೆಗೆ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವ್ರಿಗೂ ಕೂಡ ಮೇಲ್ಮನೆ ಕಳಿಸ್ಬೇಕು ಅನ್ನುವಂತ ಚರ್ಚೆ ಬಿಜೆಪಿ ವಲಯದಲ್ಲಿ ನಡೀತಾ ಇದೆ. ಯಾಕಂದ್ರೆ ಹಾವೇರಿಯಲ್ಲಿ ಕಳೆದ 2 ವರ್ಷಗಳಿಂದ ಕಾಂತೇಶ್ ಅವರು ಸಕ್ರಿಯವಾಗಿ ಕೆಲಸವನ್ನ ಮಾಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ತಮಗೆ ಸೀಟ್ ಸಿಗತ್ತೆ ಅನ್ನುವಂತ ಕಾರಣಕ್ಕೆ. ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಶಿವಮೊಗ್ಗ ನಗರದಲ್ಲಿ ಈಶ್ವರಪ್ಪ ಅವರು ಟಿಕೆಟ್ ಅನ್ನ ಬಯಸಿದ್ರು. ಒಂದು ವೇಳೆ ನನಗೆ ಕೊಡದೆ ಹೋದ್ರೆ ತಮ್ಮ ಪುತ್ರ ಆದ್ರೂ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ರು. ಆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ. ಲೋಕಸಭೆಯಲ್ಲಿ ಟಿಕೆಟ್ ಕೊಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ರು. ಹಾಗಾಗಿ ಲೋಕಸಭೆಯಲ್ಲೂ ಕೂಡ ಟಿಕೆಟ್ ಅನ್ನ ಪುತ್ರನಿಗೆ ಕೊಡ್ಲಿಲ್ಲ. ಸೊ ಈ ಕಾರಣಕ್ಕೆ ಈಶ್ವರಪ್ಪ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಮಾಡಿದ್ದಾರೆ. ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಆದ್ರೂ ನಾನು ಬಿಜೆಪಿಯಲ್ಲೇ ಇದ್ದೇನೆ ಅನ್ನುವಂತ ಮಾತನ್ನ ಈಶ್ವರಪ್ಪ ಅವರು ನಿನ್ನೆಯಷ್ಟೇ ಹೇಳಿದ್ದಾರೆ. ಹಾಗಾಗಿ ಈಶ್ವರಪ್ಪ ಅವರ ಪುತ್ರನಿಗೆ ಕಾಂತೇಶ್ ಅವರಿಗೆ ಮೇಲ್ಮನೆಗೆ ಕಳಿಸುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ. ಅದರ ಜೊತೆಗೆ ನಿರಂತರ ಗಣೇಶ್ ಅವರು ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ರು. ಸಂಘ ಪರಿವಾರದಲ್ಲಿ ಗುರುತಿಸ್ಕೊಂಡಿದ್ರು. ಜೊತೆಗೆ SM ಕೃಷ್ಣ ಅವರ ಸಂಬಂಧಿಕರು ಕೂಡ ಹೌದು. ಹಾಗಾಗಿ ಟಿಕೆಟ್ ಅವ್ರಿಗೆ ಕೊನೆಯ ಕ್ಷಣದಲ್ಲಿ ಮಿಸ್ ಆಗಿತ್ತು. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ರಿಂದ ನಿರಂತರ ಗಣೇಶ್ ಅವ್ರಿಗೆ ಟಿಕೆಟ್ ಮಿಸ್ ಆಗಿತ್ತು.
ಈಗ ವಿಧಾನ ಪರಿಷತ್ನಲ್ಲಿ ಅವರಿಗೂ ಕೂಡ ಜೆಡಿಎಸ್ ಬೆಂಬಲದೊಂದಿಗೆ ಅವರನ್ನ ಮೇಲ್ಮನೆಗೆ ಕಳಿಸ್ಬೇಕು ಅನ್ನುವಂತ ಚರ್ಚೆಗಳು ಬಿಜೆಪಿಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಈ ಮೂರು ಜನರನ್ನ ಬಹುತೇಕವಾಗಿ ಆಯ್ಕೆ ಮಾಡುವಂತ ಸಾಧ್ಯತೆಗಳಿದೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.